Today's class we are concentrating on how to view the data. ಒಂದು ಮಾಡ್ತಾರೆ ಅಂದ್ರೆ ತೋರಿಸಿದೆ ನಿಮ್ಮ ಕಾಯಿಸ್ ಪೂರ ಮಾಡಲಿಕ್ಕೆ to view the data in this case. The second method how to retrieve the data and display it on the web page in this case. ಅದಕ್ಕೊಂದು first HTML page create ಮಾಡ್ಕೋಬೇಕು. That HTML page should always be stored in the templates folder in this case. So save ಮಾಡ್ತೀನಿ. I am inside the templates folder and here I will say display dot html as a student details. I'll give the name as student details dot html. HTML structure student details copy ಮಾಡ್ಕೊರಿ h3 previous page ನಂಗೂ ನಾ h3 ಯೂಸ್ ಮಾಡೀನಿ. I will use the same h3 method here also in this case. Next, bootstrap in the link ಬೇಕಾಗಿದೆ. You can copy the bootstrap link also. Paste it. ಸದ್ಯಕ್ಕೆ ಇಷ್ಟೇ ಬಿಡ್ರಿ, ಇಲ್ಲಿ ಮತ್ತೇನು ಬೇಡ. ಒಂದು HTML ಪೇಜ್ ಕ್ರಿಯೇಟ್ ಮಾಡಿದ್ರೆ ಐ ಟೋಲ್ಡ್ ಯು ದಟ್ ಯು ಹ್ಯಾವ್ ಟು ಕ್ರಿಯೇಟ್ urls.py ನಿಮ್ದು ಅಪ್ಲಿಕೇಶನ್ ಫೋಲ್ಡರ್ನಾಗ urls.py ನಾಗ ಒಂದು ಪಾತ್ ಆಡ್ ಮಾಡಬೇಕು. ಸೊ ಆಫ್ಟರ್ ದಿಸ್ ಐ ವಿಲ್ ಆಡ್ ಒನ್ ಮೋರ್ ಪಾತ್ ವಿತ್ ದ ಸೇಮ್ ನೇಮ್. ನಂದು HTML ಪೇಜ್ ಯಾವ್ದು ಅದೇ ಹೆಸರು ಕೊಡ್ತೇನೆ, ಬೇರೆ ಕೊಟ್ಟರು ನಡೀತದೆ. ಬಟ್ ಐ ಪ್ರಿಫರ್ ಯೂಸಿಂಗ್ ದ ಸೇಮ್ ನೇಮ್ ದಿಸ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತದ. ಸೊ ಸ್ಟೂಡೆಂಟ್ ಡೀಟೇಲ್ಸ್ ಕಾಪಿ, ಫಂಕ್ಷನ್ ಹೆಸರು ಸೇಮ್ ಇರಬೇಕು, ನೇಮ್ ನಾನು ಸೇಮ್ ಕೊಡ್ತೇನೆ. ಇವೆಲ್ಲ ಬೇರೆ ಬೇರೆ ಹೆಸರು ಇದ್ರೂ ನಡೀತದೆ. ಬಟ್ ಟು ಅಂಡರ್ಸ್ಟ್ಯಾಂಡ್ ದ ಫ್ಲೋ ಇಟ್ ಈಸ್ ಈಸಿ ಟು ಗಿವ್ ದ ಸೇಮ್ ನೇಮ್ಸ್ ಇನ್ ದಿಸ್. ಈಗ ಯಾವಾಗ ನೀವು ಇಲ್ಲಿ ವ್ಯೂಸ್ ಡಾಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಕೊಟ್ಟಿರಿ, ಕಂಪಲ್ಸರಿ ನಿಮ್ದು ವ್ಯೂಸ್ನಾಗ ಅದು ಫಂಕ್ಷನ್ ಇರಬೇಕು. ಇರಲಿಲ್ಲ ಅಂದ್ರೆ ಇಟ್ ವಿಲ್ ಥ್ರೋ ಅನ್ ಎರರ್. ಇಲ್ಲಿ ಎರರ್ ಥ್ರೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಯಾನ. ಮಾಡ್ಯೂಲ್ ಕಾಲೇಜ್ ಡಾಟ್ ವ್ಯೂಸ್ ಡಸ್ ನಾಟ್ ಹ್ಯಾಸ್ ಸ್ಟೂಡೆಂಟ್ ಡೀಟೇಲ್ಸ್. ಇಟ್ ಇಸ್ ಶೋಯಿಂಗ್ ದಟ್ ಸ್ಟೂಡೆಂಟ್ ಡೀಟೇಲ್ಸ್ ಅನ್ನೋ ಫಂಕ್ಷನ್ ಇಲ್ಲ ಅಂತ ಹೇಳಿಗತ್ತನ. ಸೊ ಅದಕ್ಕೆ ಯಾವಾಗ ನೀವು ಅಲ್ಲಿ ಒಂದು ಪಾತ್ ಕ್ರಿಯೇಟ್ ಮಾಡ್ತೀರಿ, ಕ್ರಿಯೇಟ್ ಅ ಫಂಕ್ಷನ್ and is a same request on a parameter inside this. Return render request, comma, name of the HTML page student details dot html. ಈಗ ಅದು ಡೇಟಾ ಕಳಿಸ್ಬೇಕು ನಾ ಅಲ್ಲಿ. ಸೊ ಡೇಟಾ ಕಳ್ಸಕ್ಕಿದ್ದವಾಗ ಫೆಚ್ ಮಾಡ್ಕೊಂಡ್ ಬರ್ಬೇಕು. ದ ಡೇಟಾ ಇಸ್ ಸ್ಟೋರ್ಡ್ ಇನ್ಸೈಡ್ ಅ ಕ್ಲಾಸ್ ಬೈ ನೇಮ್ ಸ್ಟೂಡೆಂಟ್ ಡೇಟಾ. ಸೊ ನಾ ಏನ್ ಮಾಡ್ತೀನಿ, ವೆರಿ ಸಿಂಪಲ್, ಒನ್ ಸಿಂಗಲ್ ಲೈನ್ data is equal to ಅಥವಾ okay, we will keep it as data is equal to student data dot objects dot all. ಈ ಸ್ಟೂಡೆಂಟ್ ಡೇಟಾ ಒಳಗೆ ನೀವು ಎಷ್ಟು ಡೇಟಾಗಳು ಸ್ಟೋರ್ ಮಾಡ್ರಿ ಎಲ್ಲ ಡೇಟಾಗಳಿಗೆ ನಾವು ಆಬ್ಜೆಕ್ಟ್ ಅಂತ ಹೇಳ್ತೀನಿ. ಸೊ ಅದಕ್ಕೆ ಏನು ಅನ್ಲಿ ಇಲ್ಲಿ ಏನು ಬರ್ದೀನಿ, ಸ್ಟೂಡೆಂಟ್ ಡೇಟಾ ಒಳಗೆ ಎಲ್ಲ ಆಬ್ಜೆಕ್ಟ್ಸ್ ಏನವ ಆಬ್ಜೆಕ್ಟ್ಸ್ ಡಾಟ್ ಆಲ್ ಅಂದ್ರೆ ಎಲ್ಲ ತಗೊಳ್ಬ ಅಂತ ಹೇಳಿಕತ್ತೆ. ಅಂಡ್ ಆಲ್ ದ ಡೇಟಾ ವಿಲ್ ಬಿ ಕಾಪಿಡ್ ಇನ್ಸೈಡ್ ದ ವೇರಿಯಬಲ್ ಡೇಟಾ ಇನ್ಸ್. ಓಕೆ, ಇದು ಡೇಟಾಗನ HTML ಪೇಜ್ ಕಳಿಸ್ಬೇಕು. ಸೇಮ್ ಥಿಂಗ್, ಸಪ್ರೇಟೆಡ್ ಬೈ ಕಾಮಾ, ಫ್ಲವರ್ ಬ್ರಾಕೆಟ್, ಡಿಕ್ಷನರಿ ಫಾರ್ಮ್ಯಾಟ್ನಾಗ ಯು ಸೆಂಡ್ ದ ಡೇಟಾ ಇನ್ಸ್. ಇದ್ರೊಳಗೆ ಮೂರು ಸ್ಟೂಡೆಂಟ್ ಡೇಟಾ ಡಿಸ್ಪ್ಲೇ ಆಗ್ತಾನೆ ನೀವು. ಓಕೆ, ಸೊ ಸೇವ್ ಮಾಡಿದೆ ಡೇಟಾ ಅಂತ ಅನ್ನೋದ್ರೊಳಗೆ ಐ ಸೆಂಟ್ ಇಟ್ ಟು ದ HTML ಪೇಜ್ ದಟ್ ಇಸ್ ಸ್ಟೂಡೆಂಟ್ ಡೀಟೇಲ್ಸ್. ಇಲ್ಲಿ ಐ ನೀಡ್ ಟು ಡಿಸ್ಪ್ಲೇ ದೋಸ್ ಡೇಟಾ ಟು ದ ಯೂಸರ್. ಹೆಂಗ್ ಡಿಸ್ಪ್ಲೇ ಮಾಡ್ತೀರಿ, ವೆರಿ ಸಿಂಪಲ್, ಯೂಸಿಂಗ್ ಅ ಫಾರ್ ಲೂಪ್. ಫಾರ್ ಲೂಪ್ ಹೆಂಗ್ ಬರೀಬೇಕು ಸರ್? ಫಾರ್ ಲೂಪ್ ಪೈಥಾನ್ ಲ್ಯಾಂಗ್ವೇಜ್ ಆಗದ, ಇಲ್ಲಿ HTML ಪೇಜ್ ಅದ. HTML ಪೇಜ್ ನಾನು ಯು ಕ್ಯಾನ್ ರೈಟ್ ಪೈಥಾನ್ ಕೋಡಿಂಗ್ ಇನ್ ದಿಸ್. ಓಕೆ, ಬಟ್ ಅಷ್ಟೇ ಅದು ಜಾಂಗೋ ಫ್ರೇಮ್ವರ್ಕ್ ನಾಗ ಇದ್ರೆ ಅಷ್ಟೇ ವರ್ಕ್ ಆಗ್ತದೆ. ಸೊ ಅದಕ್ಕೆ ಟೂ ಫ್ಲವರ್ ಬ್ರಾಕೆಟ್ಸ್ ಹಾಕಿ ಪರ್ಸೆಂಟೇಜ್ ಇನ್ಸೈಡ್ ದಿಸ್ ಯು ಕ್ಯಾನ್ ರೈಟ್ ಆಲ್ ದ ಪೈಥಾನ್ ಕೋಡ್. ಫಾರ್ ಡಿ ಇನ್ ಡೇಟಾ, ಇಫ್ ಯು ರಿಮೆಂಬರ್ ಲಿಸ್ಟ್ ನಾವು ಡಿಸ್ಪ್ಲೇ ಮಾಡೋಕಾದ್ರೆ ಈ ಟೈಪೇ ಮಾಡಿದ್ವಿ, ಫಾರ್ ಎಲ್ ಇನ್ ಲಿಸ್ಟ್ ಅಂತ ಮಾಡಿದ್ವಿ. ಅದೇ ಟೈಪ್ನಾಗ ಡೇಟಾ ಅಂತ ಅನ್ನೋದ್ರೊಳಗೆ ಡಿ ಅಂತ ಒಂದು ವೇರಿಯಬಲ್ನ ಕಾಪಿ ಆಗ್ತದೆ. ರಿಮೆಂಬರ್, ಫಾರ್ ಡಿ ಇನ್ ಡೇಟಾ ಅಂತಂದ್ರೆ ಡಿ ಒಳಗೆ ಇಟ್ ಈಸ್ ನಾಟ್ ಹ್ಯಾವಿಂಗ್ ಒನ್ ಸಿಂಗಲ್ ವ್ಯಾಲ್ಯೂ, ಬಟ್ ಇಟ್ ಈಸ್ ಹ್ಯಾವಿಂಗ್ ಒನ್ ಇನ್ಫಾರ್ಮೇಶನ್ ಆಫ್ ಅ ಪರ್ಟಿಕ್ಯುಲರ್ ಸ್ಟೂಡೆಂಟ್. ಒಂದು ಸ್ಟೂಡೆಂಟ್ ಎಲ್ಲ ಡೇಟಾ ಅದಾದ್ರು. ಸರ್ ಫಾರ್ ಲೂಪ್ ಹೆಂಗೆ ಎಂಡ್ ಮಾಡ್ತೀರಿ? ವೆರಿ ಸಿಂಪಲ್, ಎಂಡ್ ಫಾರ್. ಓಕೆ, inside this print ಮಾಡಬೇಕಾದ್ರೆ ಐ ಟೋಲ್ಡ್ ಯು ಟೂ ಫ್ಲವರ್ ಬ್ರಾಕೆಟ್ಸ್. ಟಿ ಡಾಟ್ ನನಗೆ ಏನು ಡೇಟಾ ಬೇಕಾಗದ, ಐ ನೀಡ್ ದ ಇನ್ಫಾರ್ಮೇಶನ್ ಆಫ್ ದ ಸ್ಟೂಡೆಂಟ್ ನೇಮ್. ಸೊ ಮಾಡಲ್ಸ್ ಡಾಟ್ ಪಿ ಒನ್ ಏನು ವೇರಿಯಬಲ್ ನೇಮ್ ಅದ, ಆ ವೇರಿಯಬಲ್ ನೇಮ್ ಕೊಟ್ಟು. ಸೇಮ್ ವೇ
Well, I need various other informations. Say next I need to display his mobile number. So d dot mobile number. Password display ಮಾಡ್ಲಿಕ್ಕೆ ಹೋಗ್ಬೇಡ್ರಿ. D dot coding language. Then I need D dot project title. So ನಂಗೆ ಏನೇನು ಡೇಟಾ ಬೇಕು ಆ ಡೇಟಾ ಇಲ್ಲಿ ಡಿಸ್ಪ್ಲೇ ಮಾಡೋದು. ದಟ್ಸ್ ಇಟ್. ಸೇವ್ ಮಾಡ್ರಿ. ಈ ಆಕ್ಸೆಸ್ ಮಾಡಬೇಕು ಅಂದ್ರೆ ವೆರಿ ಸಿಂಪಲ್. ಗೋ ಟು ಯುವರ್ ವೆಬ್ ಪೇಜ್. ಲೋಕಲ್ ಹೋಸ್ಟ್ :8000 / student details. Remember, na illi URLs naga whatever the name I have given in the double quotation should be used to access the web page. So copy madide, paste, run the screen. You got all the data on the screen. Data bandadella. Vivek mobile number Python Django blood bank. Mat Vivek on mobile number Python Django blood bank. ಯಾಕಂದ್ರೆ 2 ಸತಿ ರಿಫ್ರೆಶ್ ಹೊತ್ತಿದ್ದೆ. ನೆಕ್ಸ್ಟ್ ಸಚಿನ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡೀನಿ ಅವನ ಡೇಟಾ. ಇಸ್ ಇಟ್ ಲುಕಿಂಗ್ ಗುಡ್? ಚಂದ ಈಸಿ ಕಾಣಿಸುತ್ತೆ ಎಲ್ಲರಿಗೆ? ಸ್ವಲ್ಪ ಚಂದ ಕಾಣಿಸ್ಬೇಕು. ಸೊ ಫಾರ್ ದಟ್ ಪುಟ್ ದಿಸ್ ಡೇಟಾ ಇನ್ಸೈಡ್ ಒನ್ ಮೋರ್ ಟ್ಯಾಗ್ ಕಾಲ್ಡ್ ಆಸ್ ದ ಟೇಬಲ್ ಟ್ಯಾಗ್. HTML ಟೇಬಲ್ ಟ್ಯಾಗ್ ಓದಿರಿ. ಸೊ ಆ ಟೇಬಲ್ ಟ್ಯಾಗ್ ಓಪನ್ ಕ್ಲೋಸ್ ಮಾಡಿ ಆಲ್ ದೀಸ್ ಡೇಟಾ ಇನ್ ಒನ್ ಸಿಂಗಲ್ ರೋ. ಅಂದ್ರೆ ಒನ್ ಸ್ಟೂಡೆಂಟ್ ಅಂತ ಎಲ್ಲ ಡೇಟಾ ಒಂದು ರೋನಾಗ ಬರಬೇಕು. ಆಲ್ ದೀಸ್ ಡೇಟಾ ವಿಲ್ ಬಿ ಇನ್ಸೈಡ್ ದ TD. ಅಂದ್ರೆ ಪ್ರತಿ ಒಂದೊಂದು ಡೇಟಾ ಒಂದೊಂದು TD ಒಳಗೆ ಅಂದ್ರೆ ಒಂದು ಸಪರೇಟ್ ಬಾಕ್ಸ್ ಸೆಲ್ ಒಳಗೆ ಬರ್ತಾವೆ. ಸೇವ್. ನಾವು ಈ ಟೈಪ್ ಇದ್ದಿದ್ದ ಡೇಟಾ ಲುಕ್ಸ್ ಸ್ಲೈಟ್ಲಿ ಬೆಟರ್. ಅಟ್ಲೀಸ್ಟ್ ಸಪರೇಟ್ ರೋನ್ ಆಗದ ಸರ್ ಅಂದ್ರೂ ಇನ್ನೂ ಚಂದ ಕಾಣಿಸ್ಬೇಕು. ಯು ಕ್ಯಾನ್ ಮೇಕ್ ಯೂಸ್ ಆಫ್ ಕ್ಲಾಸ್ ಈಕ್ವಲ್ ಟು ಟೇಬಲ್. ಬೂಟ್ಸ್ಟ್ರ್ಯಾಪ್ನಾಗ ಬೆಟರ್. ಲೆಟ್ ಅಸ್ ಇಂಪ್ರೂವ್ ದಿಸ್. ಟೇಬಲ್ ಟ್ಯಾಗ್ ಆದ್ಮೇಲೆ ಐ ವಿಲ್ ಮೇಕ್ ಯೂಸ್ ಆಫ್ TR with heading in this case. TH student name, TH mobile number, TH coding language, TH project title. Looks better now. So this is how the data can be retrieved in this case. Our data displayed on the screen. Okay. Class change ಮಾಡ್ಕೋತ ಹೋಗ್ರಿ. That is now left to you people. You have various types of class in this case. Like ನೀವು border ಬೇಕಾಗಿದೆ ಅಂತಂದ್ರೆ table hyphen bordered. ಸಣ್ಣ ಲೈನ್ಸ್ ಕಾಣಿಸ್ತಾ ಇದೆ. ಓಕೆ. ಇಲ್ಲಿ ಸರ್ ಇನ್ನೊಂದು ಸ್ವಲ್ಪ ಚಂದ ಅಟ್ರಾಕ್ಟಿವ್ ಕಾಣಿಸ್ಬೇಕು. ಯು ಗೋ ಟು ಬೂಟ್ಸ್ಟ್ರ್ಯಾಪ್ W3 Schools. ಟೇಬಲ್ ಅಂತ ನೋಡಿ ಟ್ಯಾಗ್ ಚೆಕ್ ಮಾಡ್ಕೊರಿ. ಟೇಬಲ್ಸ್. ಯು ಹ್ಯಾವ್ ವೇರಿಯಸ್ ಡಿಸೈನ್ಸ್ ಇನ್ ದಿಸ್ ಕೇಸ್. ಈ ಟೈಪ್ ಕಂಟೆಂಟ್ ಲೈನ್ಸ್ ಬರಬೇಕು ಅಂತಂದ್ರೆ ವಿ ಹ್ಯಾವ್ ಟೇಬಲ್ ಸ್ಟ್ರಿಪ್ಡ್ ಅಂತ ಬರ್ತದ. ಟೇಬಲ್ ಸ್ಟ್ರಿಪ್ಡ್ ಅಂತ ಕೊಡಬೇಕು. I'll remove this table stripped and you will get a table strip like this. Okay, so table strip ಬೇಡ, ಇನ್ನೊಂದು ಚಂದ ಹೈಫೈ ಬರಬೇಕು. ಇದು ಟೇಬಲ್ ಬಾರ್ಡರ್ಡ್ ಐ ಶೋಡ್ ಜಸ್ಟ್ ನಾವು. ಇನ್ನೊಂದು ಹೋವರ್ ಅಂತ ಬರ್ತದೆ. ಸೊ ಟೇಬಲ್ ಹೋವರ್. ಸೊ ನಾನು ಕರ್ಸರ್ ಮೂವ್ ಮಾಡ್ತೀನಿ. ಇಟ್ ವಿಲ್ ಶೋ ಕಂಪ್ಲೀಟ್ ಲೈನ್ ಇನ್ ದಿಸ್. CSS ಬರೋದು ಬೇಕಾಗಿಲ್ಲ. ಇದಕ್ಕೆ ನೀವು CSS ಅನ್ನು ಬರಿಬೋದು. ಒಂದು 10 ಲೈನ್ ಬರೀಬೇಕು. ನಾವು ಒಂದು ಲೈನ್ ಬರೆದು ಮುಗಿಸ್ಬಿಡ್ತೇವೆ. ಸರ್ ಮ್ಯಾಲ್ ಹೆಡ್ಡಿಂಗ್ ಸ್ವಲ್ಪ ಏನಾರ ಸ್ಪೆಷಲ್ ಮಾಡಿರೋದಕ್ಕೆ. ಸೊ ಹೆಡ್ಡಿಂಗ್ ಸ್ಪೆಷಲ್ ಮಾಡ್ಲಿಕ್ಕೆ ದೇ ಹ್ಯಾವ್ ಬೂಟ್ಸ್ಟ್ರ್ಯಾಪ್ ಕ್ಲಾಸಸ್. ಇದು ಪೂರ ಬ್ಯಾಕ್ಗ್ರೌಂಡ್ ಡಾರ್ಕ್ ಬರ್ಲಿಕ್ಕೆ ಯಾವ ಬ್ಯಾಕ್ಗ್ರೌಂಡ್ನಾಗ ಮತ್ತೆ ಹೋವರ್ ಸ್ಟ್ರಿಪ್ಸ್ ಬರ್ತದ, ಹೋವರ್ ಬರ್ತದ. ಬಾರ್ಡರ್ಲೆಸ್ ಅಂದ್ರೆ ಬರೀ ಟೇಬಲ್ ಬಾರ್ಡರ್ಲೆಸ್ ಅಂತ ಕೊಟ್ರೆ ಏನೂ ಬಾರ್ಡರ್ ಬರಂಗಿಲ್ಲ. ನೀವು ವಿ ನೆವರ್ ಯೂಸ್ ದಟ್. ಕಲರ್ ಬರ್ಬೇಕು ಅಂದ್ರೆ ದಯವಿಟ್ಟು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಂಥವು ಯೂಸ್ ಮಾಡಂಗಿಲ್ಲ ನಾವು. ಓಕೆ. ಸೊ ವಿ ಹ್ಯಾವ್ ಹೆಡ್ಡಿಂಗ್ ಸ್ವಲ್ಪ ಡಿಫ್ರೆಂಟ್ ಅನಿಸ್ತೀವಿ. ಓಕೆ. ಸೊ ಇದಕ್ಕೆ ಅಂತಂದ್ರೆ ದೇ ಹ್ಯಾವ್ ಒನ್ ಟೇಬಲ್ ಹೆಡ್ ಅಂತ ಅನ್ನೋದ್ರೊಳಗೆ ಇದು ಟ್ಯಾಗ್ ಯೂಸ್ ಮಾಡಿರ್ತಾನೆ. ಯು ಕ್ಯಾನ್ ಜಸ್ಟ್ ಸಿ ಹಿಯರ್.
he makes use of th ಅಂತ ಒಂದು ಟ್ಯಾಗ್ ಯೂಸ್ ಮಾಡಿ ಅದಕ್ಕೊಂದು ಕ್ಲಾಸ್ ಯೂಸ್ ಮಾಡ್ತಾನೆ. ಐ ವಿಲ್ ಜಸ್ಟ್ ಟೇಕ್ ದಿಸ್ tr ಟ್ಯಾಗಿಗೆ ಅವ ಏನ್ ಮಾಡ್ತಾನೆ, ಟೇಬಲ್ ಹೆಡ್ ಅಂತ ಒಂದು ಟ್ಯಾಗ್ ಯೂಸ್ ಮಾಡಿಕೊಂಡು he is using a class called as table hyphen dark. So table hyphen dark ಅಂತ ಹಾಕ್ರಿ and now you can see the web page. It looks something clear with this point. No doubt in this. One more most important thing is ನೀವು ಯಾವಾಗ ಟೇಬಲ್ ಕ್ರಿಯೇಟ್ ಮಾಡಿದ್ರಿ, you did not mention which is the unique value in this. ಯಾವ್ದ್ರ ಯೂನಿಕ್ ವ್ಯಾಲ್ಯೂ ಅದಂತ ಮೆನ್ಷನ್ ಮಾಡ್ರಿ ಇಲ್ಲ. ವಿ ಹ್ಯಾವ್ ನಾಟ್ ಮೆನ್ಷನ್ ಎನಿ ಪ್ರೈಮರಿ ಕೀ. ಓಕೆ, ನಿಮ್ದು MySQL ಯೂಸ್ ಮಾಡಿದ್ರೆ ಪ್ರೈಮರಿ ಕೀ ನೀವು ಡಿಫೈನ್ ಮಾಡಲಿಲ್ಲ ಅಂದ್ರೆ ಇಟ್ ವಿಲ್ ಬಿ ಆಸ್ ಇಟ್ ಈಸ್ ಟೇಬಲ್ ವಿತೌಟ್ ಪ್ರೈಮರಿ ಕೀ ಅಂಡ್ ಇಟ್ ಶುಡ್ ನೆವರ್ ಬಿ ದೇರ್. ಯಾಕಂದ್ರೆ ಇಫ್ ಯು ರಿಮೆಂಬರ್ DBMS ಅಲ್ಲಿ ಒಂದು ಬಾಯ್ಸ್ ಕೋಡ್ ನಾರ್ಮಲ್ ಫಾರ್ಮ್ಸ್ ಅಂತ ಓದಿರಿ, BCNF ಟೆಕ್ನಿಕ್ಸ್. ಸೊ ಬಾಯ್ಸ್ ಕೋಡ್ ನಾರ್ಮಲ್ ಫಾರ್ಮ್ನಾಗ ಫಸ್ಟ್ ನಾರ್ಮಲ್ ಫಾರ್ಮ್ ಏನಾಯ್ತು ಅಂದ್ರೆ ಕಂಪಲ್ಸರಿ ಒಂದು ಟೇಬಲ್ನ ಪ್ರೈಮರಿ ಕೀ ಇರಬೇಕು ಅಂತ ಹೇಳಿ. MySQL ನೀವು ಯೂಸ್ ಮಾಡಲಿಲ್ಲ ಅಂದ್ರೆ ಕ್ರಿಯೇಟ್ ಮಾಡಂಗಿಲ್ಲ. ಬಟ್ ಪೈಥಾನ್ ಲ್ಯಾಂಗ್ವೇಜ್ ಇಸ್ ನಾಟ್ ಲೈಕ್ ದಟ್. ಹಿ ಸ್ಟ್ರಿಕ್ಟ್ಲಿ ಫಾಲೋಸ್ ಆಲ್ ದ ಸ್ಟ್ಯಾಂಡರ್ಡ್ ರೂಲ್ಸ್. ಸರ್ ಮತ್ತೆ ಇಲ್ಲಿ ನೀವು ಪ್ರೈಮರಿ ಕೀ ಡಿಫೈನ್ ಮಾಡಿಲ್ಲ ಕತೆ ಹೇಳಲಿಕತ್ತೀರಿ. ನಾ ಡಿಫೈನ್ ಮಾಡಿಲ್ಲ ಅಂದ್ರೂ ನಮ್ದು ಪೈಥಾನ್ನಾಗ ಬೈ ಡಿಫಾಲ್ಟ್ ಹಿ ವಿಲ್ ಕ್ರಿಯೇಟ್ ಒನ್ ಪ್ರೈಮರಿ ಕೀ ಇನ್ ದಿಸ್ and that primary key I can access through a variable called as id. ಅದು ಬೈ ಡಿಫಾಲ್ಟ್ ಅದೊಂದು ಕಾಲಮ್ ಕ್ರಿಯೇಟ್ ಆಗಿರ್ತದೆ. ನಾ ಕೊಟ್ಟಿಲ್ಲ ಅಂತಂದ್ರೂ ಅದು ಒಂದು ಕಾಲಮ್ ಕ್ರಿಯೇಟ್ ಮಾಡ್ತಾನೆ. ಕಾಲಮ್ ಕ್ರಿಯೇಟ್ ಮಾಡಿ ಈ ಕ್ರಿಯೇಟ್ಸ್ ದ ನಂಬರ್ಸ್ ಆಟೋಮ್ಯಾಟಿಕ್ಲಿ ಇನ್ ದಿಸ್ ಕೇಸ್. ಇಲ್ಲಿ ಫಸ್ಟ್ ಟೂ ಮೆಂಬರ್ಸ್ ಇನ್ ಸೇಮ್ ಡೇಟಾ ಅವ, ಯು ಕ್ಯಾನ್ ಸಿ ಎವ್ರಿಥಿಂಗ್ ಇಸ್ ಸೇಮ್ ಬಟ್ ಇಟ್ ಹ್ಯಾಸ್ ಸಪ್ರೇಟ್ ಐ ಡಿ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗ ID is by default automatically generated by the software if you have not mentioned any primary key attribute in the class. Models create madilla andre automatically create ಮಾಡ್ತಾರೆ. Let us add one more record in this. RAJESH RAJU coding language JSP, project name Maeve. So registration completed. Refresh madre, the record is created and the new ID is generated. Clear with this point? So ee reetiyolaga you can display the data to the user. Very simple. Display is idle ಜಾಸ್ತಿ ಲೈನ್ಸ್ ಬರೀಲಿಕ್ಕೆ ನಾವು ವ್ಯೂಸ್ ಅಂದ್ರೆ ಏನೂ ಇಲ್ಲ, ಜಸ್ಟ್ ಒನ್ ಲೈನ್ ಸ್ಟೂಡೆಂಟ್ ಡೇಟಾ ಡಾಟ್ ಆಬ್ಜೆಕ್ಟ್ಸ್ ಡಾಟ್ ಆಲ್ ಅಂತಂದ್ರೆ ಎಲ್ಲ ಡೇಟಾ ಬರ್ತದೆ. ಅಂಡ್ ದಟ್ ಡೇಟಾ ನೀವು ಡೇಟಾನ ಒಂದು ವೇರಿಯೇಬಲ್ನ ಹಾಕಿ ಆರ್ ಪಾಸಿಂಗ್ ಇಟ್ ಆಸ್ ಅ ಡಿಕ್ಷನರಿ. ಇಷ್ಟೇ, ಹಾರ್ಡ್ಲಿ 3 ಲೈನ್ಸ್. 3 ಲೈನ್ಸ್ ಅಂದ್ರೆ 2 ಲೈನ್ ಕಾಪಿ ಪೇಸ್ಟೇ ಅವು. ಆ ಫಂಕ್ಷನ್ ನೇಮ್ ಕ್ರಿಯೇಟ್ ಮಾಡೋದು ಕಾಪಿ ಪೇಸ್ಟ್, ರಿಟರ್ನ್ ರೆಂಡರ್ ಕಾಪಿ ಪೇಸ್ಟ್, ಪೇಜ್ ನೇಮ್ ಚೇಂಜ್ ಮಾಡಿರ್ತಾರೆ. ದಿಸ್ ಒನ್ ಲೈನ್ ವಿಲ್ ಫೆಚ್ ಆಲ್ ದ ಡೇಟಾ ಇನ್ ದ ಟೇಬಲ್. Clear with this point? And HTML page where we retrieve and we display the data. Bootstrap page ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಮತ್ತಿದ್ರಾಗ ಬೂಟ್ಸ್ಟ್ರ್ಯಾಪ್ ಟೇಬಲ್ ಟ್ಯಾಗ್ ಇವೇ ಹೆಚ್ಚಿಗೆ. ಪೈಥಾನ್ ಬರೀ ಡೇಟಾ ರಿಟ್ರೀವ್ ಮಾಡ್ಲಿಕ್ಕೆ ಒಂದು ಫಾರ್ ಲೂಪ್ ಯೂಸ್ ಮಾಡ್ಲಿಕ್ಕೆ ಎಂಡ್ ಆಫ್ ಫಾರ್ ಲೂಪ್ and to fetch the data in this case. This is how we can retrieve the data and display it on the web page in this case. Any doubts in this?